ಕೊನೆಗೂ ಟೈಮ್ ಬಂದೇ ಬಿಡ್ತು ನಮ್ಮ ಬಾಸ್ನ ಸ್ಕೂಲ್ಗೆ ಬಿಡೋಕ್ಕೆ. ನೋಡ್ರಿ ಎಷ್ಟು ಚೆಂದಾಗಿ ರೆಡಿ ಆಗಿದ್ದಾನೆ. ಮನೇಲಿ 9 ಗಂಟೆಗೆ ಬಿಡೋಕಂದ್ರೆ ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ನಾನೇ ಟ್ರಾನ್ಸ್ಪೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ. ಅಲ್ಲಿಂದ 9 ಗಂಟೆಗೆಲ್ಲ ನಾಷ್ಟ ಮಾಡಿಸಿ ಅಲ್ಲಿಂದ ಮತ್ತೆ ಹೋಗಿ ಸ್ಕೂಲ್ಗೆ ಬಿಡ್ತೀನಿ ಅವನಿಗೆ. ಅದಕ್ಕೋಸ್ಕರ ಇಲ್ಲೇ ಟ್ರಾನ್ಸ್ಪೋರ್ಟ್ ಪಕ್ಕದಲ್ಲೇ ಇರೋದು ಅವ್ನ ಸ್ಕೂಲು. ಟ್ರಾನ್ಸ್ಪೋರ್ಟಿಗೆ ಬಂದ ತಕ್ಷಣವೇ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕೂಡ ಪಾರ್ಸಲ್ ಜಾಸ್ತಿ ಇಲ್ಲ, ಯಾಕಪ್ಪ ಅಂದರೆ ಮತ್ತೆ 3 ದಿನ ಆಯಿತು ಮಳೆ ಹತ್ಕೊಂಡ್ಬಿಟ್ಟಿದೆ. ನಿಮ್ಮೂರಲ್ಲಿ ಮಳೆ ಇದೆಯಾ ಇಲ್ವಾ ಅಂತ ಒಂದ್ಸರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಫ್ಲೌಡ್ ಬಂದಿತ್ತು, ಇದು ಬೇರೆ ಕಡೆ ಹೋಗ್ಬೇಕಾಗಿತ್ತು 10 ಫ್ಲೌಡು, ಅದಕ್ಕೋಸ್ಕರ ಕೆಳಗಡೆ ಇಳಿಸ್ತಾ ಇದ್ದೀವಿ. ಉಳಿದಿರೋ 30 ಫ್ಲೌಡ್ನ ಪರ್ಶಣ್ಣವ್ರ ಗಾಡಿಗೆ ಲೋಡ್ ಮಾಡಾಗುತ್ತೀರಿ ಎಲ್ಲ ಕೂಡಿ. ಇವಾಗ ನಮ್ಮ ಬಾಸ್ಗೆ ಡೈಲಿ ನಾನೇ ಕರ್ಕೊಂಬರ್ಬೇಕು ಸ್ಕೂಲ್ಗೆ ಬಿಡ್ಬೇಕಂದ್ರೆ. ನೋಡ್ರಿ ರೆಡಿಯಾಗಿ ನಿಂತವನೆ. ನೀವು ಕೇಳ್ತಾ ಇದ್ರಲ್ಲ ಸ್ಕೂಲ್ಗೆ ಹೋಗಲ್ವಾ ಅಂತ, ಇವತ್ತಿಂದ ಸ್ಕೂಲ್ಗೆ ಹೋಗೋ ಟೈಮ್ ಬಂತು. ಕರ್ಕೊಂಬಂದಿದ್ದೀನಿ ಸ್ಕೂಲ್ ಹತ್ರ. ಹೋಗೋಕ್ಕೆ ಸ್ವಲ್ಪ ಮುಖ ಊದಿಸ್ಕೊಂಡಿದ್ದ, ಯಾಕಂದರೆ ಭಾಳ ದಿನ ಆಯ್ತಲ್ಲ ಸ್ಕೂಲ್ಗೆ ಹೋಗಿಲ್ಲ. ಮತ್ತು ಆಮೇಲೆ ಚಾಕ್ಲೇಟ್ ಕೊಡಿಸ್ತೀನಿ ಅಂದಮೇಲೆ ಖುಷಿಯಿಂದ ಸ್ಕೂಲ್ಗೆ ಹೋದ. ಮತ್ತು ನಾನು ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 4 ಬಾಕ್ಸ್ ಇತ್ತು, ಅದನ್ನು ಅನ್ಲೋಡ್ ಮಾಡ್ಕೊಂಡು ಒಂದು ಸ್ಪೀಡ್ ಬಾಕ್ಸ್ ಕೂಡ ಅನ್ಲೋಡ್ ಮಾಡಿದೆ. ಮನೆಗೆ ಬಂದೆ ಅಷ್ಟರಲ್ಲೇ. ನಮ್ಮ ಬಾಸು ಕೂಡ 12 ಗಂಟೆಗೆಲ್ಲ ಮನೆಗೆ ಬಂದುಬಿಟ್ರು.